ಸ್ವಯಂಚಾಲಿತ ಬ್ಲಾಕ್ ಕಟಿಂಗ್ ಯಂತ್ರವನ್ನು ಬಳಸುವ ಕುರಿತು ಈ ಹಂತದ ಮಾರ್ಗದರ್ಶಿಗೆ ಸುಸ್ವಾಗತ. ಈ ಉಪಕರಣವು ಕಾಂಕ್ರೀಟ್ ಮತ್ತು ಬ್ಲಾಕ್ಗಳನ್ನು ತ್ವರಿತವಾಗಿ ಮತ್ತು ನಿಖರವಾಗಿ ಕತ್ತರಿಸಲು ಡೈಮಂಡ್ ಬ್ಲೇಡ್ ಅನ್ನು ಬಳಸುತ್ತದೆ. ಗುತ್ತಿಗೆದಾರರು, ಲ್ಯಾಂಡ್ಸ್ಕೇಪರ್ಗಳು ಮತ್ತು ಡೈಯರ್ಸ್ಗೆ ಉತ್ತಮವಾಗಿದೆ. ಇದು ಬ್ಲಾಕ್ ಕಟಿಂಗ್ ಅನ್ನು ಸುಲಭಗೊಳಿಸುತ್ತದೆ. ಸ್ವಯಂಚಾಲಿತ ಬ್ಲಾಕ್ ಕಟಿಂಗ್ ಯಂತ್ರದ ಘಟಕಗಳು: ಆಂಟಿ-ಸ್ಕಿಡ್ ಹ್ಯಾಂಡಲ್, ಸುರಕ್ಷಿತ ನಿರ್ವಹಣೆಗಾಗಿ ಜಾರಿ ಬೀಳುವುದನ್ನು ತಡೆಯುತ್ತದೆ. ಲಿಥಿಯಂ ಬ್ಯಾಟರಿ, ವಿದ್ಯುತ್ ಮೋಟಾರ್ ಅನ್ನು ಪವರ್ ಮಾಡುತ್ತದೆ. ಆಯಿಲ್ ಔಟ್ಲೆಟ್ ಬಟನ್, ಚೈನ್ ಲೂಬ್ರಿಕೇಶನ್ ಅನ್ನು ನಿಯಂತ್ರಿಸುತ್ತದೆ. ಬ್ಯಾಫಲ್ ಇಂಟಿಗ್ರೇಟೆಡ್ ಗೈಡ್, ಸರಪಳಿಯನ್ನು ಮಾರ್ಗದರ್ಶಿಸುತ್ತದೆ ಮತ್ತು ಗ್ರಿಡ್ ಅನ್ನು ಲಾಕ್ ಮಾಡುತ್ತದೆ. ಹೈ ಸ್ಪೀಡ್ ಮೋಟಾರ್, ಕತ್ತರಿಸುವ ಸರಪಳಿಯನ್ನು ಚಾಲನೆ ಮಾಡುತ್ತದೆ. ದೊಡ್ಡ ಆಯಿಲ್ ಪುಟ್ ಮೌತ್, ಸುಲಭವಾದ ತೈಲ ಮರುಪೂರಣ. ಆಯಿಲ್ ಬ್ಯಾರೆಲ್, ಸರಪಳಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ತೀವ್ರ ಬ್ಲೇಡ್, ಪ್ರತಿಯೊಂದು ಕತ್ತರಿಸಲು ತೀವ್ರಗೊಳ್ಳುವ ತಿರುಗುವ ಸರಪಳಿ. ಸ್ವಯಂಚಾಲಿತ ಬ್ಲಾಕ್ ಕಟಿಂಗ್ ಯಂತ್ರದ ವಿರುದ್ಧ ಸುತ್ತಿಗೆಗಳು ಮತ್ತು ಉಳಿಗಳು. ಸುತ್ತಿಗೆಗಳು ಮತ್ತು ಉಳಿಗಳು ಸಾಂಪ್ರದಾಯಿಕ, ನಿಧಾನ ಮತ್ತು ನಿಖರವಲ್ಲ. ಡೈಮಂಡ್ ಬ್ಲೇಡ್ಗಳೊಂದಿಗೆ ಸ್ವಯಂಚಾಲಿತ ಬ್ಲಾಕ್ ಕಟ್ಟರ್ಗಳು ವೃತ್ತಿಪರರು ಮತ್ತು ಡೈಯರ್ಸ್ ಇಬ್ಬರಿಗೂ ವೇಗವಾದ, ಕ್ಲೀನ್ ಕಟ್ಗಳು ಸಮಯವನ್ನು ಉಳಿಸುವುದು ಮತ್ತು ವಸ್ತುಗಳನ್ನು ಒದಗಿಸುತ್ತವೆ. ಅನುಸರಿಸಬೇಕಾದ ಅಗತ್ಯ ಸುರಕ್ಷತಾ ಮುನ್ನೆಚ್ಚರಿಕೆಗಳು: ಸುರಕ್ಷತಾ ಗಾಜು ಮತ್ತು ಕೈಗವಸುಗಳನ್ನು ಧರಿಸಿ. ಏರ್ ಪ್ರೊಟೆಕ್ಷನ್ ಮತ್ತು ಸುರಕ್ಷತಾ ಶೂಗಳನ್ನು ಧರಿಸಿ. ಬ್ಲೇಡ್ ಅನ್ನು ಪರೀಕ್ಷಿಸಿ ಮತ್ತು ಬ್ಲಾಕ್ ಅನ್ನು ಸುರಕ್ಷಿತಗೊಳಿಸಿ. ಸುರಕ್ಷಿತ ಅಂತರವನ್ನು ಕಾಪಾಡಿಕೊಳ್ಳಿ. ಆಫ್ ಮಾಡಿ ಮತ್ತು ಅನ್ಪ್ಲಗ್ ಮಾಡಿದಾಗ ಮುಗಿದಿದೆ. ಯಂತ್ರವನ್ನು ಹೇಗೆ ಬಳಸುವುದು? ಯಂತ್ರವನ್ನು ಸಮತಟ್ಟಾದ ಮೇಲ್ಮೈ ಅಥವಾ ಸ್ಟ್ಯಾಂಡ್ನಲ್ಲಿ ಸುರಕ್ಷಿತವಾಗಿ ಇರಿಸಿ ಮತ್ತು ಗುರುತಿಸಲಾದ ಕತ್ತರಿಸುವ ರೇಖೆಯೊಂದಿಗೆ ಅದನ್ನು ಜೋಡಿಸಿ. ಕಟಿಂಗ್ ಆಳವನ್ನು ಹೊಂದಿಸಿ ಮತ್ತು ವಸ್ತುಗಳ ನಿರ್ದಿಷ್ಟತೆಯ ಪ್ರಕಾರ ಬ್ಲೇಡ್ ವೇಗವನ್ನು ಹೊಂದಿಸಿ. ನೀರು ಸರಬರಾಜು ಹೊಂದಾಣಿಕೆಯುಕ್ತವಾಗಿ ಸಂಪರ್ಕಗೊಂಡಿದೆ ಮತ್ತು ಬ್ಲೇಡ್ ಅನ್ನು ಶೀತಗೊಳಿಸಲು ಹಾಗೂ ಧೂಳನ್ನು ಕಡಿಮೆ ಮಾಡಲು ಕಾರ್ಯನಿರ್ವಹಿಸುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಯಂತ್ರದಲ್ಲಿ ವಸ್ತುವನ್ನು ಸುರಕ್ಷಿತವಾಗಿಡಿ. ಅಗತ್ಯವಿದ್ದಲ್ಲಿ ಕ್ಲಾಂಪ್ಗಳನ್ನು ಬಳಸಿ. ಯಂತ್ರವನ್ನು ಪ್ರಾರಂಭಿಸಿ ಮತ್ತು ಸಂಪೂರ್ಣ ವೇಗಕ್ಕೆ ತಲುಪಲು ಬಿಡಿ. ಅನ್ವಯಿಸುವಂತಾದರೆ ಸ್ವಯಂಚಾಲಿತ ಫೀಡ್ ಅನ್ನು ಹೊಂದಿಸಿ. ಸ್ಥಿರವಾದ ಒತ್ತಡದೊಂದಿಗೆ ಕಟಿಂಗ್ ಲೈನ್ಗೆ ಬ್ಲೇಡ್ ಅನ್ನು ಕಡಿಮೆ ಮಾಡಿ. ಬಲವಂತ ಮಾಡುವುದನ್ನು ತಪ್ಪಿಸಿ. ಶಬ್ದ ಅಥವಾ ಅಧಿಕ ಬಿಸಿಯಾಗುವಿಕೆಯಂತಹ ಸಮಸ್ಯೆಗಳಿಗೆ ಮಾನಿಟರ್. ನೀರಿನ ಹರಿವನ್ನು ನಿರ್ವಹಿಸಿ. ಕತ್ತರಿಸಿದ ನಂತರ ಬ್ಲೇಡ್ ಅನ್ನು ಮೇಲಕ್ಕೆತ್ತಿ ಪವರ್ ಡೌನ್ ಮಾಡಿ ಸ್ವಚ್ಛಗೊಳಿಸಿ ಮತ್ತು ಯಂತ್ರವನ್ನು ಸುರಕ್ಷಿತವಾಗಿ ಸಂಗ್ರಹಿಸಿ. ಯಂತ್ರದ ಉತ್ತಮ ಕಾರ್ಯಕ್ಷಮತೆಗಾಗಿ ನಿರ್ವಹಣೆ ಅತ್ಯಗತ್ಯ. ಧೂಳನ್ನು ತೆಗೆದುಹಾಕಲು ಪ್ರತಿ ಬಳಕೆಯ ನಂತರ ಅದನ್ನು ಸ್ವಚ್ಛಗೊಳಿಸಿ. ನಿಯಮಿತವಾಗಿ ಪರೀಕ್ಷಿಸಿ ಮತ್ತು ಹಾನಿಗೊಳಗಾದ ಭಾಗಗಳನ್ನು ಬದಲಿಸಿ. ಬ್ಲೇಡ್ಗಳನ್ನು ಬದಲಾಯಿಸುವಾಗ ತಯಾರಕರ ಸೂಚನೆಗಳನ್ನು ನಿಖರವಾಗಿ ಅನುಸರಿಸಿ. ಧನ್ಯವಾದಗಳು.